Hi everyone, welcome back to Ansi Academy Maths Classes YouTube channel. This is Mamta. ಸೊ ನಿಮ್ಗೆಲ್ಲ ಗೊತ್ತೇ ಇದೆ, ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಮ್ಯಾಥ್ಸ್ ಅಲ್ಲಿ ಇರ್ತಕ್ಕಂಥ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತಾ ಇದೀವಿ. ಸೊ ಅದರಂತೆ ಇದು ಚಾಪ್ಟರ್ ಬಂದ್ಬಿಟ್ಟು ವರ್ಗ ಸಮೀಕರಣಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಇವತ್ತಿನ ಕಂಟೆಂಟ್ ಬಂದ್ಬಿಟ್ಟು ಈ ಚಾಪ್ಟರ್ದು ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ 10.4 ಅನ್ನ ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಬನ್ನಿ ನೋಡೋಣ. ಸೊ ಅಭ್ಯಾಸ 10.4 ಅಲ್ಲಿ ಏನ್ ಕೊಟ್ಟಿದ್ದಾರೆ, ಫಸ್ಟ್ ಸೆಕ್ಷನ್, ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅವು ವಾಸ್ತವ ಮೂಲಗಳಾಗಿದ್ದರೆ ಅವುಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಅಂದ್ರೆ ಸೊ ನಾವು ವರ್ಗ ಸಮೀಕರಣಗಳ ಮೂಲಗಳನ್ನ ಕಂಡುಹಿಡಿಯಕ್ಕಿಂತ ಮುಂಚೆ ಕೆಲವೊಂದು ಈಕ್ವೇಶನ್ಸ್ ಇದೆ. ಸೊ ಅದನ್ನ ಸ್ಯಾಟಿಸ್ಫೈ ಮಾಡಿದಾಗ ಮಾತ್ರ ಅದಕ್ಕೆ ವಾಸ್ತವ ಮೂಲಗಳನ್ನ ಕಂಡುಹಿಡಿಯಕ್ ಸಾಧ್ಯ, ಇಲ್ಲ ಅಂದ್ರೆ ಇಲ್ಲ. ಸೊ ಅದು ಯಾವ ತರ ಅಂತಂದ್ರೆ ನೋಡೋಣ. ಇವಾಗ ನೋಡಿ, ಇಲ್ಲಿ ax² + bx + c = 0 ಅನ್ನೋ ಫಾರ್ಮ್ ಅಲ್ಲಿ ಈಕ್ವೇಶನ್ಸ್ ಕೊಟ್ಟಿರ್ತಾರೆ, ಹೌದಾ? ಸೊ ಈ ಈಕ್ವೇಶನ್ಸ್ ಕೊಟ್ಟಾದ್ಮೇಲೆ ನಾವೇನ್ ಮಾಡ್ಬೇಕಂದ್ರೆ ಈ ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡುಹಿಡಿಯೋಕ್ಕಿಂತ ಮುಂಚೆ b² - 4ac ಇದಕ್ಕೆ ಇದ್ರಲ್ಲಿ ಕೊಟ್ಟಿರ್ತಕ್ಕಂಥ ABC ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಬಂದಿರತಕ್ಕಂಥ ರಿಸಲ್ಟ್ ಇನ್ ಕೇಸ್ ಎಲ್ಲ ಸಾಲ್ವ್ ಮಾಡಾದ್ಮೇಲೆ ಇನ್ ಕೇಸ್ ಈ ರಿಸಲ್ಟ್ ಏನಾದ್ರೂ >0 ಆಗಿತ್ತು ಅಂತ ಅನ್ಕೊಳ್ಳಿ. ಸೊ ಆವಾಗ ನಾವು ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡುಹಿಡಿಬಹುದು. ಆ ಎರಡೂ ಮೂಲಗಳು ಡಿಫ್ರೆಂಟ್ ಆಗಿರುತ್ತೆ. ಸೊ ಪಾಸಿಟಿವ್ ನೆಗೆಟಿವ್ ವ್ಯಾಲ್ಯೂ ಬೋತ್ ಡಿಫ್ರೆಂಟ್ ಆಗಿರುತ್ತೆ, ಎರಡು ಮೂಲಗಳು ಸಹ. ಸೊ ನಾವು ಅದಕ್ಕೆ ಒಂದ್ ಮೆಥಡ್ ಅಲ್ಲಿ ಮಾಡ್ಬೇಕು. ಅದು ಯಾವ ಮೆಥಡ್ ಅಲ್ಲಿ ಮಾಡ್ಬೇಕಂತ ತೋರಿಸ್ತೀನಿ ಲೇಟರು. ಸೊ ಇನ್ ಕೇಸ್ ಇದ್ರಲ್ಲಿ =0 ಆಗಿತ್ತು ಅಂತ ಅನ್ಕೊಳ್ಳಿ. ಸೊ ನಾವು ಆವಾಗ ಒಂದ್ ಮೆಥಡ್ ನ ಫಾಲೋ ಮಾಡ್ಬೇಕು. ಬಟ್ ಈ ವರ್ಗ ಸಮೀಕರಣ ಮೂಲಗಳು =0 ಆದಾಗ ಎರಡನ್ನೂ ಸೇಮ್ ಆಗಿರುತ್ತೆ, ಯಾವ್ದು ಡಿಫ್ರೆಂಟ್ ಆಗಿರಲ್ಲ. ಇನ್ ಕೇಸ್ ಈ b² - 4ac ಮಾಡಿದಾಗ ನಮ್ಗೆ <0 ಇಲ್ಲಿ ಗ್ರೇಟರ್ ಬರ್ದಿದೀವಲ್ಲ, <0 ಅಂದ್ರೆ ನೆಗೆಟಿವ್ ವ್ಯಾಲ್ಯೂಸ್ -12 -10 ಈ ತರ ಏನಾದ್ರು ಬಂದ್ರೆ ಸೊ ಅದರಲ್ಲಿ ವರ್ಗ ಸಮೀಕರಣಗಳ ಮೂಲಗಳನ್ನ ನಾವು ಕಂಡುಹಿಡಿಯಕ್ ಆಗಲ್ಲ. ಸೊ ಇದಿಷ್ಟು ಮಾಡ್ಬಿಟ್ಟು ಅಲ್ಲೇನೆ ನಾವು ಸ್ಟಾಪ್ ಮಾಡ್ಬೇಕು. ಓಕೆನಾ? ಸೊ ಇದೆಲ್ಲ ಅರ್ಥ ಆಗಿದೆ ಅಲ್ವಾ? ಇದು ಬೇಸಿಕ್ ಕಾನ್ಸೆಪ್ಟ್. ಇದು ಅರ್ಥ ಆದಾದ್ಮೇಲೆ ನಾವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ಓಕೆನಾ? ಬನ್ನಿ ನೋಡೋಣ. ಫಸ್ಟ್ ಕ್ವೆಶ್ಚನ್ ಏನ್ ಕೊಟ್ಟಿದ್ದಾರೆ, 2x² - 3x + 5 = 0. ಸೊ a = 2 ಅಂತ ತಗೋಬೋದಾ? b = ಏನ್ ಕೊಟ್ಟಿದ್ದಾರೆ, -3, c = 5. ಸೊ ಫಸ್ಟ್ ನಾವು ಕಂಡುಹಿಡಿಬೇಕಾಗಿರೋದೇನು, ಈ ಫಾರ್ಮುಲಾ ಹಾಕಿ ಕಂಡುಹಿಡಿಬೇಕು. b² - 4ac ಗೆ b² ಅಂದ್ರೆ ಎಷ್ಟು, -3² -4, a ಅಂದ್ರೆ 2, c ಅಂದ್ರೆ 5. 3 × 3 9. ಇಲ್ಲಿ ಗೊತ್ತಲ್ಲ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 4 × 2 = 8, 8 × 5 = 40 ಅಲ್ವಾ? ಸೊ ಇದರಿಂದ ಇದನ್ನ ಸಬ್ಟ್ರಾಕ್ಟ್ ಮಾಡಿದಾಗ -31 ಬರುತ್ತೆ. ಅಂದ್ರೆ ನಾನು ಹೇಳ್ದೆ ಅಲ್ವಾ, ಸೊ ಈ b² - 4ac ಇನ್ ಕೇಸ್ ಏನಾದ್ರು ನೆಗೆಟಿವ್ ಅಲ್ಲಿ ಬಂದ್ರೆ ವರ್ಗ ಸಮೀಕರಣಗಳ ಮೂಲಗಳನ್ನ ಕಂಡುಹಿಡಿಯಂಗಿಲ್ಲ. ಇದು ಇಷ್ಟೇ. ಓಕೆನಾ? ಸೊ ಇದಿಷ್ಟೇ ಆನ್ಸರು. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸೆಕೆಂಡ್ ಕ್ವೆಶ್ಚನ್ ಏನ್ ಕೊಟ್ಟಿದ್ದಾರೆ, 3x² - 4 × 3x + 4 = 0. ಸೊ ಇಲ್ಲಿ a ಏನಾಗುತ್ತೆ, 3, ದೆನ್ b -4 × √3, c = 4. ಇದು ಕ್ಲಿಯರ್ ಅಲ್ವಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನ್ ಮಾಡ್ಬೇಕು, ನಾವು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. b² ಅಂದ್ರೆ ಎಷ್ಟು, -4 × √3² -4, a ಅಂದ್ರೆ 3, c ಇಲ್ಲಿ ಎಷ್ಟಿದೆ, 4 ಇದೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 4 × 4 16, √3 × √3 ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ, ಓನ್ಲಿ 3 ಬರುತ್ತೆ. -4 3s are 12, 12 4s are ಎಷ್ಟು ಬರುತ್ತೆ, 48 ಅಲ್ವಾ? ಸೊ 16 3s are ಎಷ್ಟು ಬರುತ್ತೆ, 48 - 48 ಇಲ್ಲಿ ಎಷ್ಟು ಬರುತ್ತೆ, ಆನ್ಸರ್ 0. ಸೊ 0 ಬಂದ್ರೆ >0 or =0 ಬಂದ್ರೆ ವರ್ಗ ಸಮೀಕರಣಗಳ ಮೂಲಗಳನ್ನ ಕಂಡುಹಿಡಿಯಬಹುದು. ಸೊ ಅದಕ್ಕೆ ಫಾರ್ಮುಲಾ ಹೇಗೆ ಅಂದ್ರೆ, ವರ್ಗ ಸಮೀಕರಣ ಮೂಲಗಳು ಸೇಮ್ ಆಗಿರುತ್ತೆ 0 ಬಂದಾಗ. ಸೊ -2a - b 2a ಕಂಡುಹಿಡಿಬೇಕು ನಾವು. ಸೊ ಈ -b 2a ಅಂತಂದ್ರೆ ಇಲ್ಲಿ ಎಷ್ಟಿದೆ ನಮಗೆ, ಇಲ್ಲಿದೆ -4 √3. ಸೊ -4 × √3 / 2 × a ವ್ಯಾಲ್ಯೂ ಬಂದ್ಬಿಟ್ಟು 3. ಸೊ ಇದನ್ನ ಮೈನಸ್ ಇಂಟು ಮೈನಸ್ ಎಷ್ಟಾಗುತ್ತೆ, ಪ್ಲಸ್ × 4 √3 / 2, 3 2s ಎಷ್ಟಾಗುತ್ತೆ ಇಲ್ಲಿ 6. ಸೊ ಇದನ್ನ ಕ್ಯಾನ್ಸಲ್ ಮಾಡಿದ್ರೆ 2 2s are 4, 2 3s are 6 ಅಲ್ವಾ? ಸೊ 2 × √3 / 3 × √3 ಮಾಡಬೇಕು, ಯಾಕಂದ್ರೆ √3 ಕ್ಯಾನ್ಸಲ್ ಮಾಡೋದಕ್ಕೆ. ಸೊ ಅವಾಗ ಎರಡು ಕ್ಯಾನ್ಸಲ್ ಆಗ್ಬಿಟ್ಟು 2 ಇಲ್ಲಿ √3 ಕ್ಯಾನ್ಸಲ್ ಆಗಿ ಜಸ್ಟ್ ರೂಟ್ ಕ್ಯಾನ್ಸಲ್ ಆಗಿ 3 ಬರುತ್ತೆ. ಆಮೇಲೆ 3 ×
√3 ಆಗುತ್ತೆ. 3 2 ಎಷ್ಟು ಬರುತ್ತೆ 6 ಡಿವೈಡೆಡ್ ಬೈ 3 ಇಂಟು √3. 3 1 3 2 ಅಲ್ವಾ. ಸೊ ಅವಾಗ ಎಷ್ಟು ಬರುತ್ತೆ ಆನ್ಸರು √3. ಸೊ ವರ್ಗ ಸಮೀಕರಣಗಳ ಮೂಲ ಎಷ್ಟಾಗುತ್ತೆ 2 ಡಿವೈಡ್ ಬೈ √3 ಬೋತ್. ಓಕೆ, ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸೊ ಥರ್ಡ್ ಪ್ರಾಬ್ಲಮ್ ನೋಡೋಣ. ಏನು ಕೊಟ್ಟಿದ್ದಾರೆ ಇಲ್ಲಿ 2x² minus 6x plus 3 equals 0. A equals 2 ಆಗುತ್ತೆ, B equals -6 and then C equals 3 ಅಲ್ವಾ. ಸೊ ಫಾರ್ಮುಲಾ ಬಂದ್ಬಿಟ್ಟು b² minus 4ac. b² ಅಂದರೆ ಎಲ್ಲ ಎಷ್ಟಾಗುತ್ತೆ -6 b² 4 ಇಂಟು a ಅಂದರೆ 2 and then c ಅಂದರೆ 3. ಸೊ 6 6 ಎಷ್ಟಾಗುತ್ತೆ ನಮಗಿಲ್ಲಿ 36 minus 4 to the 8 8 3 is 24. 36 minus 24 12 and then ಚಿಹ್ನೆ ಪ್ಲಸ್ ಇರುತ್ತೆ ಅಲ್ವಾ. ಸೊ ಈ 12 ಅಂತ ಬಂದಿದೆ ಅಂದರೆ ಇದು ಗ್ರೇಟರ್ ದೆನ್ 0 ಇದೆ, ಅಂದರೆ ವರ್ಗ ಸಮೀಕರಣಗಳ ಮೂಲಗಳು ಡಿಫ್ರೆಂಟ್ ಇರುತ್ತೆ ಅಂತ ಅರ್ಥ. ಸೊ ಡಿಫ್ರೆಂಟ್ ಇದ್ರೆ ನಾವು ಇಲ್ಲಿ ಏನು ಮಾಡಬೇಕು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಬೇಕು. ಸೊ ಫಾರ್ಮುಲಾ ಇಲ್ಲಿ ಬಂದ್ಬಿಟ್ಟು ನಮ್ಗೆ ಏನು ಕೊಟ್ಟಿದ್ದಾರೆ x ಈಕ್ವಲ್ಸ್ ನಮ್ಗೆ ಗೊತ್ತಿದೆ ಅಲ್ವಾ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ b² ಮೈನಸ್ 4ac divided by 2 into a. 2 into a. ಸೊ x ಈಕ್ವಲ್ಸ್ ಮೈನಸ್ ಬಿ ಅಂದರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿರೋದೇನು ಮೈನಸ್ ಇಂಟು -6 ಆಗುತ್ತೆ ಪ್ಲಸ್ ಆರ್ ಮೈನಸ್. ಸೊ ಇದು -6² ಮೈನಸ್ 4 ಇಂಟು ಎ ಅಂದರೆ 2 ಇಂಟು 3 ಡಿವೈಡೆಡ್ ಬೈ 2 ಇಂಟು ಎ ಅಂದರೆ. ಸೊ ಇದಿಷ್ಟು ಸಿಂಪ್ಲಿಫೈ ಮಾಡೋಣ. ಇವಾಗ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ, ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಆಗುತ್ತೆ. ಸೊ 6 ಪ್ಲಸ್ ಆರ್ ಮೈನಸ್ 6 ಎಷ್ಟಾಗುತ್ತೆ ಇಲ್ಲಿ 36. ಓಕೆ, ಮೈನಸ್ 4 to the 8 8 3 is 24 divided by 2 2 is 4. Then x equals 6 plus or minus 36 minus 24 ಮಾಡಿದ್ರೆ 12 ಆಗುತ್ತೆ. ಸೊ ಡಿವೈಡೆಡ್ ಬೈ 4. x equals 6 plus or minus 4 into 3 ಮಾಡ್ಬೋದು. 4 3 is 12 ಆಗುತ್ತೆ ಹೌದಾ. ಸೊ ಡಿವೈಡೆಡ್ ಬೈ 4 x equals 6 plus or minus ನೋಡಿ ಇಲ್ಲಿ ಇದು √4 ಅಂಡರ್ √3 ಅಂತ ಅರ್ಥ. ಇದು ಅಂದರೆ ಹಿಂಗೆ √4 ಸೆಪರೇಟ್ ಆಗಿ ಇಲ್ಲಿ √3 ಅಂತ ಅರ್ಥ. √4 ಅಂದರೆ ಇದನ್ನ ಏನಂತ ಬರ್ಬೋದು 2² ಅಂತ ಬರ್ಬೋದಾ. 2 2ಗೆ ರೂಟ್ ಕ್ಯಾನ್ಸಲ್ ಮಾಡ್ಬೋದು. ಸೊ ನೆಕ್ಸ್ಟ್ 2 ಬರುತ್ತೆ. ಸೊ ನಾವು ಇದನ್ನ ಹೆಂಗೆ ಬರ್ಬೋದು ಇಲ್ಲಿ 2 ಬರುತ್ತೆ 2 ಇಂಟು √3 ಹಾಗೆ ಹೋಗೈತೆ. ಓಕೆನಾ, ಡಿವೈಡೆಡ್ ಬೈ 4. ಸೊ ಇದರಲ್ಲಿ ಕಾಮನ್ ಟರ್ಮ್ ಏನು ತೆಗಿಬೋದು ನಾವು ಕಾಮನ್ ಟರ್ಮ್ 2 ತೆಗಿಬೋದು. ಸೊ ನಾನು ಏನು ಮಾಡ್ತೀನಿ 2ನ ಕಾಮನ್ ಆಗಿ ತಗೊಳ್ತೀನಿ. 2 3 is 6 ಪ್ಲಸ್ ಆರ್ ಮೈನಸ್ 2 1 2 ಆಗುತ್ತೆ. ಸೊ ಪ್ಲಸ್ √3 ಇಲ್ಲಿ ಬರುತ್ತೆ. ನೆಕ್ಸ್ಟ್ ಡಿವೈಡ್ ಬೈ 4 ಬರುತ್ತೆ. ಸೊ 2 1 2 2 ಆಗುತ್ತೆ ಹೌದಾ. ಸೊ ಇದು x ಈಕ್ವಲ್ಸ್ 3 ಪ್ಲಸ್ ಆರ್ ಮೈನಸ್ √3 ಡಿವೈಡೆಡ್ ಬೈ 2. ದಿಸ್ ಇಸ್ ದ ಆನ್ಸರ್. ಓಕೆ, ಇದು ಕ್ಲಿಯರ್ ಅಲ್ವಾ, ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಸೆಕೆಂಡ್ ಸೆಕ್ಷನ್ ನೋಡೋಣ. ಕೆಳಗಿನ ಪ್ರತಿಯೊಂದು ವರ್ಗ ಸಮೀಕರಣವು ಸಮನಾದ ಎರಡು ಮೂಲಗಳನ್ನು ಹೊಂದಿದ್ದರೆ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಕೆ ನ ಕಂಡುಹಿಡಿಬೇಕು. ಅದಕ್ಕೆ ಏನು ಕೊಟ್ಟಿದ್ದಾರೆ 2x² ಪ್ಲಸ್ ಕೆ ಇಂಟು ಎಕ್ಸ್ ಪ್ಲಸ್ 3 ಈಕ್ವಲ್ಸ್ 0. ಸೊ ಎ ಏನಾಗುತ್ತೆ 2 ಅಲ್ವಾ, ಬಿ ಅಂದರೆ ಕೆ, ಸಿ ಈಕ್ವಲ್ಸ್ 3. b² ಮೈನಸ್ 4ac ಈಕ್ವಲ್ಸ್ 0 ಮಾಡಿದಾಗ b² ಅಂದರೆ k² ಮೈನಸ್ 4 ಇಂಟು ಎ ಅಂದರೆ 2 ಸಿ ಅಂದರೆ 3 ಈಕ್ವಲ್ಸ್ 0. ಸೊ k² ಮೈನಸ್ 4 to the 8 8 3 is 24 ಈಕ್ವಲ್ಸ್ 0. ಸೊ ನಾವು ಕೆ ವ್ಯಾಲ್ಯೂ ಕಂಡುಹಿಡಿಯಬೇಕಾಗಿರೋದ್ರಿಂದ ಈ ಥರ ರಿಅರೇಂಜ್ ಮಾಡಿ ಬರ್ಕೊಳ್ಳೋಣ. ಸೊ k² 24 ಆಗುತ್ತೆ. ಕೆ ಅಂದರೆ 24 ಅಂತಂದರೆ ನಮಗೆ ಲೆಸ್ಟ್ ಬರುತ್ತೆ. 24 ಡೈರೆಕ್ಟಾಗಿ ಬರಲ್ಲ, ಯಾಕಂದರೆ 5 ಇಂಟು 5 5 is 25. ದೆನ್ 4 4s 16. ಸೊ 24 ಬರಲ್ಲ ಅಲ್ವಾ. ಸೊ ನಾವು ಅದನ್ನ ಏನು ಮಾಡ್ಬೋದು ಇವಾಗ 6 ಇಂದ ಮಾಡ್ಬೋದಾ. 6 4s 24. ಸೊ ನಾವು ಇದಕ್ಕೆ √² ಮಾಡ್ಬೋದು. ಸೊ ಇದಕ್ಕೆ √² 2² ಮಾಡಿದ್ರೆ ಇದಕ್ಕೂ ರೂಟ್ಗೂ ಕ್ಯಾನ್ಸಲ್ ಆಗಿ 2 ಬರುತ್ತಲ್ವಾ. ಸೊ 2 ಇಂಟು √6 ಪ್ಲಸ್ ಆರ್ ಮೈನಸ್. ಓಕೆ, ಸೊ ಇದ್ರದ್ದು ಆನ್ಸರ್ ಏನು ಪ್ಲಸ್ ಆರ್ ಮೈನಸ್ 2 ಇಂಟು √6.
ಇಷ್ಟೇ ಕೆ ವ್ಯಾಲ್ಯೂನ ಕಂಡುಹಿಡಿಯೋದು. ಸೊ ನೆಕ್ಸ್ಟ್ ಸೆಕ್ಷನ್ ನೋಡೋಣ. ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, 800 ಮೀಟರ್ ಸ್ಕ್ವೇರ್ ವಿಸ್ತೀರ್ಣವುಳ್ಳ ಮತ್ತು ಉದ್ದವು ಅಗಲದ 2ರಷ್ಟಿರುವ ಒಂದು ಆಯತಾಕಾರದ ಮಾವಿನ ತೋಪನ್ನು ನಿರ್ಮಿಸಲು ಸಾಧ್ಯವೇ? ಹೌದು ಎಂದಾದರೆ ಅದರ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನ್ ಕೊಟ್ಟಿದ್ದಾರೆ, ಅವರು ಏರಿಯಾ ಕೊಟ್ಟಿದ್ದಾರೆ 800 ಮೀಟರ್ ಸ್ಕ್ವೇರ್ ಇದೆ ಅಂತ, ಉದ್ದ ಮತ್ತು ಅಗಲ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಅದಕ್ಕೆ ಕ್ಲೂಸ್ ಕೊಟ್ಟಿದ್ದಾರೆ. ಸೊ ಅದನ್ನ ಹೇಗ್ ಬರ್ಕೋಬಹುದು ನೋಡಿ. ಇವಾಗ ಬ್ರೆಡ್ ಅಗಲ ಎಷ್ಟು ಎಕ್ಸ್ ಅಂತ ತಗೊಳ್ಳೋಣ. ಸೊ ಅಲ್ಲಿ ಲೆಂತ್ ಎಷ್ಟು ತಗೊಳ್ಳೋಣ. ಇವಾಗ ಲೆಂತ್ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಅಗಲದ 2ರಷ್ಟಿದೆ ಅಂತ ಕೊಟ್ಟಿದ್ದಾರೆ, ಅಂದ್ರೆ 2x ಅಂತ ಅರ್ಥ. ಸೊ ಇಲ್ಲಿ ಏರಿಯಾ ಎಷ್ಟು ಕೊಟ್ಟಿದ್ದಾರೆ, 800 ಮೀಟರ್ ಸ್ಕ್ವೇರ್ ಅಂತ. ಸೊ ನಮಗೆ ಏರಿಯಾದ ಫಾರ್ಮುಲಾ ಗೊತ್ತಲ್ವಾ, ಏರಿಯಾ ಅಂತಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಅಲ್ವಾ. ಸೊ ಲೆಂತ್ ಎಷ್ಟಿದೆ ನಮಗೆ ಇಲ್ಲಿ 2x ಇಂಟು ಬ್ರೆಡ್ತ್ ಎಷ್ಟಿದೆ x. ಸೊ 2x ಇಂಟು x ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ 2x ಸ್ಕ್ವೇರ್. ಇಲ್ಲಿ ಏರಿಯಾದು 800 ಇದೆ ಅಲ್ವಾ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ಇವಾಗ ಈ ಸಿಂಪ್ಲಿಫೈ ಮಾಡಕ್ಕೆ ಈಸಿ ಆಗೋ ತರ ಬರ್ಕೊಳ್ಳೋಣ. 2x ಸ್ಕ್ವೇರ್ ಈಕ್ವಲ್ಸ್ 800 ಅಂತ, ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ 800 ಡಿವೈಡೆಡ್ ಬೈ 2 ಮಾಡೋಣ. 2 1s 2 4s ಆಗುತ್ತಲ್ವಾ. ಸೊ 4 ಅಂಡ್ ದೆನ್ 2 0 ಆಡ್ ಮಾಡಬೇಕು. ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಇಲ್ಲಿ ರೂಟ್ ಸ್ಕ್ವೇರ್ ಮಾಡೋದಾದ್ರೆ 20 ಸ್ಕ್ವೇರ್ ಮಾಡ್ಬೋದಾ. 20 ಇಂಟು 20 400 ಆಗುತ್ತಲ್ವಾ. ಸೊ ಇದಕ್ಕೆ ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ ಎಕ್ಸ್ ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ 20 ಬರುತ್ತೆ. ಓಕೆ, ಸೊ ಇದಕ್ಕೆ ಆನ್ಸರು 20 ಯಾವುದಕ್ಕೆ, ಎಕ್ಸಿಗೆ. ಸೊ ನಮಗೆ ಲೆಂತ್ ಅನ್ನು ಸಹ ಕಂಡುಹಿಡಿಬೇಕು ನಾವು. ಸೊ ಲೆಂತ್ ಫಾರ್ಮುಲಾ ಏನಿದೆ, ಇಲ್ಲಿ 2x ಇದೆ. ಸೊ 2 ಇಂಟು ಈ 20ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟು ಬರುತ್ತೆ, 2 ಇಂಟು 4 ಅಲ್ವಾ. ಸೊ 4 ಏನಾಯ್ತು, ಲೆಂತ್ 40 ಮತ್ತೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಬಂದ್ಬಿಟ್ಟು 20, ಅಂದ್ರೆ ಅಗಲ 20 ಇದೆ, ಉದ್ದ ಮತ್ತೆ 40 ಇದೆ ಅಂತ ಅರ್ಥ. ಓಕೆನಾ, ಅರ್ಥ ಆಯ್ತಲ್ವಾ ಇದು. ನೆಕ್ಸ್ಟ್ ನೋಡೋಣ. ಸೊ ಫೋರ್ತ್ ಒನ್ ನೋಡೋಣ. ಕೆಳಗೆ ಸೂಚಿಸಿರುವಂತಹ ಸನ್ನಿವೇಶವಿರಲು ಸಾಧ್ಯವೇ, ಆಗಿದ್ದರೆ ಅವರ ಈಗಿನ ವಯಸ್ಸುಗಳನ್ನು ನಿರ್ಧರಿಸಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಕ್ವೆಶನ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಇಲ್ಲಿ, ಇಬ್ಬರು ಸ್ನೇಹಿತರ ವಯಸ್ಸುಗಳ ಮೊತ್ತ 20 ವರ್ಷಗಳಾಗಿವೆ. 4 ವರ್ಷಗಳ ಹಿಂದೆ ಅವರ ವಯಸ್ಸುಗಳ ಗುಣಲಬ್ಧವು 48 ವರ್ಷಗಳಾಗಿರುತ್ತವೆ ಅಂತ ಕೊಟ್ಟಿದ್ದಾರೆ. ಸೊ 20 ವರ್ಷಗಳಾಗಿವೆ ಅಂದ್ರೆ ಇಲ್ಲಿ ಅರ್ಥ ಏನು, ಒಬ್ರು ಫ್ರೆಂಡ್ ಫಾರ್ ಎಕ್ಸಾಂಪಲ್. ಸೊ ಫಸ್ಟ್ ಪರ್ಸನ್ ಏಜ್ ನ ನಾವು ಎಕ್ಸ್ ಅಂತ ತಗೊಂಡ್ರೆ, ಈಗ ಸೆಕೆಂಡ್ ಪರ್ಸನ್ದು ಏನಂತ ತಗೋಬಹುದು, 20 ಮೈನಸ್ ಎಕ್ಸ್ ಅಂತ ತಗೋಬಹುದು. ಏನಕ್ಕಂತಂದ್ರೆ ನಮಗೆ ಇಲ್ಲಿ ಇಬ್ಬರ ವಯಸ್ಸಿನ ಮೊತ್ತ 20 ಅಂತ ಕೊಟ್ಟಿದಾರಲ್ವಾ. ಸೊ ಸೆಕೆಂಡ್ ಪರ್ಸನ್ 20 ಮೈನಸ್ ಎಕ್ಸ್ ಅಂತ ತಗೋಬಹುದು. ಇನ್ನೊಂದು ಸಿನಾರಿಯೋ ಏನ್ ಕೊಟ್ಟಿದ್ದಾರೆ, 4 ಇಯರ್ಸ್ ಹಿಂದೆ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. 4 ಇಯರ್ಸ್ ಹಿಂದೆ ಈ ಪರ್ಸನ್ ಏಜ್ ಏನಾಗುತ್ತೆ ಅಂದ್ರೆ ಎಕ್ಸ್ ಮೈನಸ್ 4 ಆಗಿರುತ್ತೆ, ಹೌದಾ. ಸೊ ಸೆಕೆಂಡ್ ಪರ್ಸನ್ದು ಏಜ್ ಏನಾಗಿರುತ್ತೆ ಇವಾಗ, ಇದು ಫಸ್ಟ್ ಪರ್ಸನ್ ಏಜ್. ಸೊ ಸೆಕೆಂಡ್ ಪರ್ಸನ್ ಏನ್ ಏಜ್ ಏನಾಗುತ್ತೆ, 20 ಮೈನಸ್ ಎಕ್ಸ್ ಮೈನಸ್ 4 ಆಗಿರುತ್ತೆ, ಹೌದಾ. ಸೊ ಇವ್ರದ್ದು ಕೂಡ. ಸೊ ಇನ್ನೊಂದು ಕ್ಲೂ ಏನ್ ಕೊಟ್ಟಿದ್ದಾರೆ, ಇದ್ರ 4 ವರ್ಷಗಳ ಹಿಂದೆ ಇಷ್ಟಿತ್ತು, ಅದ್ರ ಗುಣಲಬ್ಧ ಎಷ್ಟಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಅದರ ಗುಣಲಬ್ಧ ಅಂದ್ರೆ ನಾವು ಇಲ್ಲಿ ಹೆಂಗ್ ಬರ್ಕೋಬಹುದು, ಎಕ್ಸ್ ಮೈನಸ್ 4 ಇಂಟು ಇದನ್ನ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ, 16 ಮೈನಸ್ ಎಕ್ಸ್ ಈಕ್ವಲ್ಸ್ ಗುಣಲಬ್ಧ 48 ಕೊಡ್ತಾರೆ. ಸೊ ಈಕ್ವೇಶನ್ಸ್ ಸಾಲ್ವ್ ಮಾಡ್ಬೇಕು ಹೆಂಗೆ ಅಂದ್ರೆ, ಇದರಿಂದ ಎರಡನ್ನು ಮಲ್ಟಿಪ್ಲೈ ಮಾಡ್ಬೇಕು, ಗೊತ್ತಲ್ವಾ. ಸೊ ಇದರಿಂದ ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, 16x ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 64 ಪ್ಲಸ್ 4x ಈಕ್ವಲ್ಸ್ 48 ಬರುತ್ತೆ, ಹೌದಾ. ಸೊ ಇದನ್ನ ರಿಅರೇಂಜ್ ಮಾಡಿ ಬರ್ಕೊಂಡಾಗ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 20x ಮೈನಸ್ 64 ಮೈನಸ್ ಇದು ಈ ಕಡೆ ಬಂದಾಗ 48 ಆಗುತ್ತೆ, ಈಕ್ವಲ್ಸ್ 0. ಸೊ ಈ ಮೈನಸ್ನ ನಾವು ಚಿಹ್ನೆ ತೆಗಿಬೇಕು. ಸೊ ಅದರಿಂದ ಮಲ್ಟಿಪ್ಲೈ ಮಾಡಿದಾಗ ಎಲ್ಲ ಚಿಹ್ನೆಗಳು ರಿವರ್ಸ್ ಆಗುತ್ತಲ್ವಾ. ಸೊ 20x ಇಲ್ಲಿ ಪ್ಲಸ್ 64 ಬರುತ್ತೆ. ಸೊ ಇದು ಬಂದ್ಬಿಟ್ಟು ಪ್ಲಸ್ 48 ಈಕ್ವಲ್ಸ್ 0 ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 20x ಪ್ಲಸ್ ಇದನ್ನು ಆ್ಯಡ್ ಮಾಡಿದ್ರೆ 112 ಈಕ್ವಲ್ಸ್ 0 ಆಗುತ್ತೆ. ಸೊ ದಿಸ್ ಇಸ್ ದ ವ್ಯಾಲ್ಯೂ. ಸೊ ಇಲ್ಲಿ ಎ ಬಿ ಸಿ ವ್ಯಾಲ್ಯೂ ಬರ್ಕೋಬೋದಾ. ಸೊ ಎ ಈಕ್ವಲ್ಸ್ 1, ಬಿ ಈಕ್ವಲ್ಸ್ 20, ಸಿ ಈಕ್ವಲ್ಸ್ 112. ಸೊ ಬಿ ಸ್ಕ್ವೇರ್ ಮೈನಸ್ 4ac ಸಬ್ಸ್ಟಿಟ್ಯೂಟ್ ಮಾಡಬೇಕಲ್ವ ನಾವು. ಇವಾಗ ಬಿ ಸ್ಕ್ವೇರ್ ಅಂದರೆ ಎಷ್ಟಿಲ್ಲಿ 20 ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂದರೆ 1. ಸೊ ಸಿ ಅಂದರೆ 112 ಅಲ್ವಾ. 20 ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ, 400 ಮೈನಸ್ 4 ಇಂಟು 1 ಆ್ಯಂಡ್ ದೆನ್ 112 ಇದನ್ನು ಮಲ್ಟಿಪ್ಲೈ ಮಾಡಿದರೆ 448 ಬರುತ್ತೆ.
ಸೊ ಇದನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ -48 ಬರುತ್ತೆ ನಿಮಗೆ. ಸೊ ದಿಸ್ ಇಸ್ ನಾಟ್ ಗ್ರೇಟರ್ ದನ್ 0 ಅಲ್ವಾ. ಸೊ ಇದಕ್ಕೆ ವರ್ಗ ಸಮೀಕರಣಗಳ ಮೂಲಗಳನ್ನ ಕಂಡುಹಿಡಿಯೋಕ್ಕಾಗಲ್ಲ ಅಂತ ಅರ್ಥ. ಇಷ್ಟೇ, ಇದು ಕ್ಲಿಯರ್ ಅಲ್ವಾ. ಸೊ ಈ ಸೆಕ್ಷನಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೀವಿ. ಸೊ ಈ ಚಾಪ್ಟರ್ ಇಲ್ಲಿ ಕಂಪ್ಲೀಟ್ ಆಗಿದೆ. ಸೊ ನಾವು ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋಸಲ್ಲಿ ನೆಕ್ಸ್ಟ್ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆನಾ, ಇದೆಲ್ಲ ಅರ್ಥ ಆಗಿದೆ ಅಲ್ವಾ ನಿಮಗೆ. So thank you for watching my videos. Please don't forget to like, share and subscribe to my channel. Thank you again.